ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ದೊಡ್ಡವ್ರಿಗೆ ಹುಷಾರಿಲ್ಲ ಅಂದರೂ ಟ್ಯಾಬ್ಲೆಟ್ ಏನಾದರೂ ನುಂಗ್ಬಿಟ್ಟು ರಿಕವರಿ ಆಗ್ಬೋದು. ಬಟ್ ಮಕ್ಳಿಗೆ ಹುಷಾರಿಲ್ಲ ಅಂದ್ರಂತೂ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಸುಮ್ಮನೆ ಕೊರಗ್ತಾ ಇರುತ್ತೆ. ಪಾಪ ನಮ್ಮ ಋತ್ವಿಕ್ಕಿಗೆ ಹುಷಾರಿರಲಿಲ್ಲ. ಸೊ ಏನು ಅಂದರೆ ಅವ್ನಿಗೆ ಶೀತ ಜಾಸ್ತಿ ಆಗಿಬಿಟ್ಟಿತ್ತು. ಯಾಕೆಂದರೆ ಎಲ್ಲ ಕೋಲ್ಡ್ ಇರುತ್ತೆ. ಸೊ ಅದರಿಂದ ಏನಾದರೂ ಕೋಲ್ಡ್ ಆಗಿರ್ಬೋದು ಅಂತ ಅವನಿಗೆ ಎಳವಾಗಿದೆ. ಅಂದರೆ ಅಲ್ಲಿ ಒಕ್ಕಲ ಸುತ್ತ ಇದೆಯಲ್ವ, ಸೊ ಅಲ್ಲೆಲ್ಲ ಏನಾಗುತ್ತೆ, ಪಟ ಪಟ ಹೊಡ್ಕೊಳುತ್ತೆ. ಅಂದರೆ ಊರ ಕಡೆ ಹೇಳೋದಾದರೆ ಕೋಳಿ ಬಾಯಿ ಬಿಟ್ಟಂಗೆ ಬಿಡುತ್ತೆ ಅಂತಾರೆ. ಸೊ ಅದನ್ನು ಎಳ್ವು ಅಂತ ಕರೀತಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನಾ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು 4 ಬೆಳ್ಳುಳ್ಳಿ ಹೆಸ್ಲನ್ನ ಎರಡೆರಡು, ಆ ಕೈಗೆ 2 ಈ ಕೈಗೆ 2 ಥರ. ಸೊ ಎರಡನ್ನ ಜಜ್ಜಿ ಮತ್ತು ಮೆಣಸು 4 ಕಾಳು, ಒಂದು 8 ಕಾಳಲ್ಲಿ 4 ಕಾಳು, 4 ಕಾಳು ಈ ಕಡೆ 4 ಕಾಳು ಆ ಕಡೆ ಥರ. ಸೊ ಅದನ್ನು ಜಜ್ಜಿಬಿಟ್ಟು ಅಂದರೆ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನೇನು ಮಾಡುತ್ತೆ, ತೋಳಲ್ಲಿ ಅದು ಇದಾಗ್ತಾ ಇರುತ್ತೆ. ಅಂದರೆ ಹಿಂಗೆ ತೋಳನ್ನ ಹಿಂಗೆ ಹಿಡ್ಕೊಂಡಾಗ ಅದೇನಾಗುತ್ತೆ, ಒಂಥರ ನೋಡಿ ಅಲ್ಲಿ ನೋಡ್ಬೋದು ನೀವು, ಆ ಥರ ಹಿಂಗೆ ಹಿಡ್ಕೊಂಡಾಗ ಅದೇನಾಗುತ್ತೆ, ಪಟ ಪಟ ಅಂತ ಹೊಡ್ಕೋತಿರುತ್ತಲ್ಲ. ಸೊ ಆ ಜಾಗಕ್ಕೆ ಅದನ್ನು ಏನು ಮಾಡಬೇಕು, ಅದು ಕಪ್ಪು ಬಟ್ಟೆಲೇ ಕಟ್ಟಬೇಕು. ಇದನ್ನು ಕಪ್ಪು ಬಟ್ಟೆಲೇ ಆ ಥರ ಕಟ್ಟೋದ್ರಿಂದ ಸೊ ಏನಾಗುತ್ತೆ, ಬೇಗ ಕಮ್ಮಿ ಆಗುತ್ತೆ. ಸೊ ಅದು ಬೆಳ್ಳುಳ್ಳಿ ಮತ್ತು ಮೆಣಸು ಎರಡೂ ಶೀತನ ಹೊಡೆಯುತ್ತೆ ಅಂತಾರೆ. ಸೊ ಅದಕ್ಕೋಸ್ಕರ ಆ ಥರ ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ, ಅಂದರೆ ತುಂಬ ಟೈಟಾಗಿ ಕಟ್ಟಬಾರ್ದು, ಸ್ವಲ್ಪ ಅಂದರೆ ಮಗುಗೆ ಸ್ವಲ್ಪ ಕೈ ಆಡಿಸೋದಕ್ಕೆ ಆರಾಮ್ ಅನಿಸ್ಬೇಕು, ಆ ಥರ ಅದನ್ನು ಕಟ್ಟಬೇಕು. ಮತ್ತು 2 ಕೈಗೂ ಸೇಮ್ ಅದೇ ಥರ ಕಟ್ಟಬೇಕು. ಅದು ಕಟ್ಟಿ ಒಂದು 2 ಅವರ್ 3 ಅವರ್ ಸ್ವಲ್ಪ ಅದು ಬಡ್ಕೊಳ್ಳುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಸೊ ಈ ಥರ ಎಳವು ತೆಗಿತಾರೆ. ಆಗಿನ ಪದ್ಧತಿಗಳು ನಿಜವಾಗ್ಲೂ ಒಂಥರ ಒಂದೊಂದಕ್ಕಿಂತ ಒಂದು ದೃಷ್ಟಿ ತೆಗಿಯೋದೇ ಆಗಿರ್ಬೋದು, ಬಿದ್ದು ತೆಗಿಯೋದೇ ಆಗಿರ್ಬೋದು, ಈ ಥರ ಎಳವಾಗಿದ್ದಾಗ ಮಗುಗೆ ಅದನ್ನು ತೆಗಿಯೋದೇ ಆಗಿರ್ಬೋದು. ಸೊ ತುಂಬಾ ಒಂಥರ ಎಷ್ಟು ಬೇಗ ಒಂಥರ ರಿಕವರಿ ಆಗ್ತವೆ ಮಕ್ಕಳು ಅಂದರೆ, ಅದು ಬಡ್ಕೊಳ್ಳೋದು ಒಂದು ವಿತಿನ್ 2 ಅವರ್ಸಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಸೊ ಅಷ್ಟೊಂದು ಅದು ಬಡ್ಕೊಳ್ಳೋದೆಲ್ಲ ಕಮ್ಮಿ ಆಯಿತು. ಆಗಲಿ ಮಗುಗೆ ಆ ಕಫ ಎಲ್ಲ ಆಚೆ ಬರಲಿ ಅಂದ್ಬಿಟ್ಟು ಏನೇನೋ ಅದು ಇದನ್ನೆಲ್ಲ ಏನೋ ಎಲೆಗಳನ್ನೆಲ್ಲ ಹರಿದ್ಬಿಟ್ಟು ಕೂಡಿಸ್ತಾರೆ. ಅದು ವಿತಿನ್ ಸೆಕೆಂಡಲ್ಲಿ ಅದು ವಾಮಿಟ್ ಆಗಿ ಎಲ್ಲ ಫುಲ್ಲು ಕಫ ಎಲ್ಲ ಆಚೆ ಬರುತ್ತೆ. ನಿಜವಾಗ್ಲೂ ಆಗಿನ ಪದ್ಧತಿಗಳೇ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಅಷ್ಟು ಯಾವುದೇ ಮೆಡಿಸನ್ಗಳು, ಅಂದರೆ ಡಾಕ್ಟರ್ ಮೆಡಿಸನ್ಗಳಿಗೆ ಹೋಗದೇ ಇರೋಂಥ ಕಾಯಿಲೆಗಳು ಆಯುರ್ವೇದಿಕಲ್ಲಿ ಹೋಗ್ತವೆ ಅಂದರೆ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಕುಡಿಯೋದಿಲ್ಲ, ಎಲ್ಲ ಒಂದು ಕಡೆಯಿಂದ ಕುಡಿತಿದ್ದಂಗೆ ಇನ್ನೊಂದು ಕಡೆಯಿಂದ ಫುಲ್ಲು ಚೆಲ್ಬಿಡ್ತಾನೆ. ಸೊ ನಿಜವಲ್ಲ ಅವ್ನಿಗೆ ಔಷಧಿ ಕುಡಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಏನೇ ಮನೆ ಔಷಧಿ ಟ್ರೈ ಮಾಡಿದ್ರು ಡಾಕ್ಟರ್ ಕೊಟ್ಟಿರೋ ಔಷಧಿಗಳನ್ನೂ ಸಹ ಒಂದ್ಸಲಿ ಹಾಕಬೇಕು. ಏಕೆಂದರೆ ಯಾವುದರಿಂದ ಮಗು ಬೇಗ ರಿಕವರಿ ಆಗುತ್ತೆ, ನಮಗೆ ಬೇಕಾಗಿರೋದು ಮಗು ರಿಕವರಿ ಆಗೋವಂಥದ್ದು. ಸೊ ಯಾವುದರಿಂದ ಆದ್ರೇನು ಆ ಪದ್ಧತಿನೂ ಫಾಲೋ ಮಾಡಬೇಕು, ಹಳೆ ಕಾಲದ ಪದ್ಧತಿನೂ ಫಾಲೋ ಮಾಡಬೇಕು. ಅಟ್ ಪ್ರೆಸೆಂಟ್ ನಮಗೆ ಡಾಕ್ಟರ್ಸ್ಗಳನ್ನ ಒಂದು ಸೊಲ್ಯೂಷನು ಸಹ ನಾವು ತೊಗೋಬೇಕು. ಸೊ ನೋಡ್ಬೋದು ನೀವು ಎಷ್ಟು ಕಷ್ಟ ಆಯಿತು ಅಂದರೆ, ಅದು ಒಂದು 1 ml ಹಾಕೋ ಅಷ್ಟರಲ್ಲಿ ಅಷ್ಟು ಹಿಂಸೆ ಪಟ್ಬಿಟ್ಟ, ಅಷ್ಟು ಅಳ್ತಾ ಇದ್ದ. ಹಾಗೆ ಇಲ್ಲಿ ಋತ್ವಿಕ್ಗೆ ಇದು ನಾಮದ ಪಟ್ಟಿ ಹಾಕೋಣ ಅಂದ್ಬಿಟ್ಟು ಸೊ ಈ ಥರ ತೇಯ್ತಾ ಇದ್ದೀನಿ. ಸೊ ಈ ಥರ ಇದು ಮಾಡಿ ಹಾಕೋದ್ರಿಂದ ಏನು ಶೀತ ಎಲ್ಲ ಕಮ್ಮಿ ಆಗುತ್ತೆ ಅಂತಾರೆ. ಸೊ ಅದನ್ನು ಹಣೆಗೆ ಹಚ್ಚೋದ್ರಿಂದ ಶೀತ ಎಳೆಯುತ್ತೆ ಅಂತಾರೆ. ಸೊ ಅದಕ್ಕೋಸ್ಕರ ಅವನಿಗೆ ಈ ಥರ ನಾಮನ ತೇದಿ ಅವನ ಹಣೆಗೆ ಹಾಕ್ತಾಯಿದ್ದೀನಿ. ಹಣೆ ಅಂತ ಮಾತ್ರ ಅಲ್ಲ, ನೀವು ಬೇಕು ಅಂದರೆ ಎದೆ ಭಾಗಕ್ಕೂ ಮತ್ತು ಕಾಲು ಸಂಧಿಗಳು ಅಲ್ಲಿಗೂ ಸಹ ಅದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇದನ್ನು ಹಾಕೋದ್ರಿಂದ ಶೀತ ಬೇಗ ಕಮ್ಮಿ ಆಗುತ್ತೆ, ಎಳ್ದಂಗೆ ಆಗುತ್ತೆ ಅಂತಾರೆ. ಹಾಗೆ ಸಂಜೆ ಪಾಪುಗೆ ಬಾಲಗ್ರಹ ಯಂತ್ರ ಹಾಕ್ಸ್ಕೊಂಬರ್ಬೇಕಿತ್ತು. ಸೊ ಅದಕ್ಕೋಸ್ಕರ ಮಕ್ಕಳು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಾಲಗ್ರಹ ಯಂತ್ರನೂ ಹಾಕ್ಸ್ಕೊಂಬಂದೆ. ಸೊ ಬೇಗ ರಿಕವರಿ ಆದ. ಸಂಜೆ ಅಷ್ಟು ಫುಲ್ ಆ್ಯಕ್ಟಿವ್ ಆಗಿದ್ದ. ಹಾಗೆ ಅಲ್ಲಿಂದ ಬಂದು ರಾತ್ರಿ ಇಲ್ಲಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿ. ಸೊ ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನು. ಸೊ ಅದಕ್ಕೋಸ್ಕರ ಇಲ್ಲಿ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಸೊ ಇಲ್ಲಿ ದಪ್ಪ ಗಾತ್ರದ ಒಂದು ಕುಂಬಳಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಸಿಪ್ಪೆ ಬೇಡ ಅಂದರೆ ನೀವು ಸಿಪ್ಪೆನೂ ರಿಮೂವ್ ಮಾಡಿ ಹಾಕೋಬೋದು, ತೆಗೆದುಬಿಟ್ಟು ಹಾಕೋಬೋದು. ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಕಾಯಿ ತುರಿ. ಸೊ ಇಲ್ಲಿ ಒಗ್ಗರಣೆಗೆ 3ರಿಂದ 4 ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿ, 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಒಗ್ಗರಣೆಗೆ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು. ಇದಿಷ್ಟು ನಮ್ಮ ಒಂದು ಕುಂಬಳಕಾಯಿ ಪಲ್ಯಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು.
ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಚಪಾತಿಗೆ, ದೋಸೆಗೆ, ಹಾಗೆ ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪ್ಯಾನ್ಗೆ ಎಣ್ಣೆ ಹಾಕೋಣ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಚಿಟಪಟ ಆದಮೇಲೆ ಇದಕ್ಕೆ ಕಡಲೆಬೇಳೆ, ಸೊ ಹಾಗೆ ಈರುಳ್ಳಿ, ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸೊ ಇವಾಗ ಕರಿಬೇವು ಹಾಕ್ತೀನಿ. ಸೊ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕುಂಬಳಕಾಯನ್ನು ಹಾಕೋಂಥದ್ದು. ಇನ್ನು ಸಣ್ಣದಾಗಿ ಕಟ್ ಮಾಡಬೇಕು, ದಪ್ಪದಾದರೆ ಬೇಗ ಬೇಯೋದಿಲ್ಲ ಅಂತ. ಮತ್ತು ಇದು ಹಿಂದೆಗಡೆ ಸಿಪ್ಪೆನೂ ಹಾಕ್ಬೋದು, ಒಬ್ಬೊಬ್ರು ತೆಗೆದು ಹಾಕ್ತಾರೆ. ಸೊ ಅದೇ ಥರ ಇನ್ನು ತೆಗೆದೇನೋ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇವಾಗ ಕುಂಬಳಕಾಯಿ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡಿ ಬೇಗ ಬೇಯುತ್ತೆ. ಸೊ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಣ. ಸೊ ಮಿಕ್ಸನ್ನು ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಇದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಹಾಗೆ ಬೇಯ್ಕೊಳ್ಳುತ್ತೆ. ಸೊ ಇದು ಚೆನ್ನಾಗಿ ಬೇಯಲಿ. ಸೊ ಈ ಥರ ಲಿಡ್ಡನ್ನು ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಇವಾಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾನು ನೀರು ಏನೂ ಹಾಕಿಲ್ಲ, ಅದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಂಡು ಬೆಂದಿದೆ. ಸೊ ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ. ಸೊ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸೊ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಹಾಗೆ ಹಿಂಗಂದರೆ ಹಾಗೆ ಕಟ್ಟಾಗುತ್ತೆ. ಸೊ ಬೆಂದಿದೆ. ಸೊ ಇವಾಗ ಇದಾಗಿದೆ. ಸೊ ಇವಾಗ ಆಫ್ ಮಾಡೋಣ. ತಾರಕ್ಕೆ ಪಾಪು ಹುಷಾರಿಲ್ಲ. ಸೊ ನೋಡ್ಕೋಬೇಕು, ತರೋ ಕೆಲಸ ಬೇರೆ ಜಾಸ್ತಿ ಇದೆ ಕಣೋ ಅಂದರೆ. ಸೊ ಪಾಪ ಅದಕ್ಕೆ ಅವನೇ ಪಾತ್ರೆ ತೊಳಿತಾ ಇದ್ದಾನೆ. ಸೊ ಮಕ್ಕಳು ಒಂಥರ ಈ ಥರ ಅವ್ನಿಗದು ಎಟ್ಕೋದು ಇಲ್ಲ, ಸಿಂಕು ಎಟ್ಕೋದಿಲ್ಲ, ಕಾಲನ್ನ ಸಹ ಎಟ್ಕಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದಾನೆ. ಅಂದರೆ ಮೂಡ್ ಹೇಗಿರುತ್ತೋ ಹಾಗೆ ಅವನು. ಏಕೆಂದರೆ ಮೂಡ್ ಚೆನ್ನಾಗಿದ್ದರೆ ಕೆಲಸ ಚೆನ್ನಾಗಿ ಮಾಡ್ತಾನೆ. ಇಲ್ಲ ಅಂದರೆ ಒಂದು ಕಡ್ಡಿನೂ ಎತ್ತಿ ಆಚೆ ಇಡೋದಿಲ್ಲ, ಅಷ್ಟು ಸೋಂಬೇರಿತನ ಮಾಡ್ತಾನೆ. ಸೊ ಮೂಡ್ ಚೆನ್ನಾಗಿದ್ದು ಖುಷಿಯಾಗಿದ್ದರೆ ಎಂಥ ಕೆಲಸ ಹೇಳಿದ್ರು ಆರಾಮಾಗಿ ಮಾಡ್ತಾನೆ. ಸೊ ಹಾಗೆ ಸಂಜೆ ಅಪ್ಪ ಬಂದಿತ್ತು ಊರಿಂದ. ಸೊ ನೋಡ್ಬೋದು ಊರಿಂದ ಅನ್ನ, ಮುದ್ದೆ, ನಾಟಿ ಕೋಳಿ ಸಾಂಬಾರು, ಹಾಗೆ ನಾಟಿ ಕೋಳಿ ಗೊಜ್ಜು ಮತ್ತು 2 ಸೇರು ಬೆಣ್ಣೆ ಎಲ್ಲ ತಂದಿತ್ತು ಊರಿಂದನೇ, ಎಲ್ಲ ಮಾಡಿಸ್ಕೊಂಡು. ಸೊ ಅವ್ವ ಅಂತೂ ತುಂಬಾ ಚೆನ್ನಾಗಿ ಮಾಡುತ್ತೆ ಅಡುಗೆಗಳಂತೂ. ಒಂದಕ್ಕಿಂತ ಒಂದು ಅದ್ಭುತವಾಗಿ ಮಾಡ್ತಾರೆ. ತುಪ್ಪ ಮಾಡ್ತಾಯಿದ್ದೀನಿ, ನೋಡ್ಬೋದು. ಬೆಣ್ಣೆ 2 ಸೇರಷ್ಟು ಬೆಣ್ಣೆ ಇದೆ. ಸೊ ಬೆಣ್ಣೆನ ತುಪ್ಪ ಮಾಡೋದಕ್ಕೆ ಇಡ್ತಿದ್ದೀನಿ. ಸೊ ಇದು ಸ್ವಲ್ಪ ತುಪ್ಪನ ಬೆಣ್ಣೆನ ಎತ್ತಿಟ್ಬಿಡೋಣ. ಸೊ ಇಲ್ಲಿ ನೋಡಿ ಬೆಣ್ಣೆ. ಸೊ ಇದಿಷ್ಟನ್ನು ಎತ್ತಿಡ್ತೀನಿ. ಇದಿಷ್ಟನ್ನು ಪಾಪುಗೆ ತುಪ್ಪ ಮಾಡೋಣ. ಸೊ
ಸೊ ನಾನಿಲ್ಲಿ ತುಪ್ಪಕ್ಕೆ ಹಾಕೋದಕ್ಕೆ ಸ್ವಲ್ಪ ಮೆಣಸನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು, ಅಂದರೆ ಇದು ತುಪ್ಪ ಎಲ್ಲ ಕರಗದ ಮೇಲೆ ಅದನ್ನು ಇಳಿಸಿದ ಮೇಲೆ ಹಾಕುವಂಥದ್ದು. ತುಪ್ಪವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಕಾಯಿಸ್ತಾರೆ. ಅದಕ್ಕೆ ಏನು ಮೆಂತ್ಯ ಕಾಳನ್ನು ಹುರಿದ್ಬಿಟ್ಟು ಅದ್ರ ಪುಡಿನ ಹಾಕ್ತಾರೆ, ಮತ್ತು ವೀಳ್ಯದೆಲೆ ಮತ್ತು ಕರಿಬೇವು ಮತ್ತು ಜೀರಿಗೆ, ಡೈಜೆಷನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಜೀರಿಗೆ, ಒಬ್ಬೊಬ್ಬರು ಒಂದೊಂದು ರೀತಿ ಇದು ಮಾಡ್ತಾರೆ, ತುಪ್ಪನ ಕರಗಿಸ್ತಾರೆ. ಬಟ್ ನಾನು ಇದೇ ಫಸ್ಟ್ ಟೈಮ್ ತುಪ್ಪನ ಕರಗಿಸಿರುವಂಥದ್ದು. ಸೊ ನಮ್ಮ ಅವ್ವ ಯಾವ ಥರ ಹೇಳಿದ್ರು ಅದೇ ಥರ ನಾನು ಕರಗಿಸಿದ್ದೀನಿ. ಸೊ ಶಾಖಕ್ಕೆ ಬೆಣ್ಣೆ ಕರಗ್ದಂಗೆ ಕರಗೋದು ಅಂತಾರಲ್ಲ, ಹಂಗೆ ಕರಗೋಯ್ತದು. ನೋಡ್ತಿದ್ದಂಗೆ ಒಳ್ಳೆ ನೀರು ಥರ ಆಗೋಯ್ತು. ಸೊ ನನಗೆ ಫಸ್ಟ್ ಟೈಮ್ ಈ ಥರ ತುಪ್ಪ ಕರಗಿಸಿರುವಂಥದ್ದು. ಏಕೆಂದರೆ ಪ್ರತಿ ಸಲ ನಾನು ಊರಿಂದನೇ ಅದನ್ನ ಕರಗಿಸ್ಬಿಟ್ಟು ತುಪ್ಪನ ತಂದು ಕೊಡ್ತಾರಪ್ಪ. ಬಟ್ ಈ ಸಲ ಅರ್ಜೆಂಟಲ್ಲಿ ಬಂದಿದ್ದರಿಂದ ಡೈರೆಕ್ಟು ಬೆಣ್ಣೆನೇ ತೊಗೊಂಬಂದಿದ್ರು. ಸೊ ಇಲ್ಲಿ ನೋಡ್ಬೋದು, ಇವಾಗ ಇದು ಕರಗಿದೆ. ಈಗ ಇದನ್ನು ಆಫ್ ಮಾಡಿ, ಸೊ ಇದಕ್ಕೆ ಮೆಣಸು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ನೋಡ್ಬೋದು. ತುಪ್ಪ ತುಂಬಾ ಚೆನ್ನಾಗಿದೆ, ಗಟ್ಟಿ ಆಗ್ತಾ. ಸೊ ಇದಿಷ್ಟು ನಾನು ಒಂದು ಸೇರಷ್ಟು ಇಷ್ಟಪ್ಪದ ಉಂಡೆ ಹಾಕಿದೆ. ಸೊ ಇದಿಷ್ಟು ತುಪ್ಪ ಆಗಿದೆ. ನೋಡ್ಬೋದು ತುಂಬಾ ಮೊರಳಾಗಿ ಬಂದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ.